ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ನಾನು ನನ್ನ ಚಾನಲಲ್ಲಿ ಫುಡ್ ರೆಸಿಪೀಸ್ನ ಹಾಕ್ತಾ ಇದ್ದೆ. ಇವತ್ತು ಫಸ್ಟ್ ಟೈಮ್ ಒಂದು ಟ್ರಾವೆಲ್ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ. ರಜೆ ಇರೋ ಕಾರಣ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿವೆ. ನಾವು ಇವತ್ತು ಯಾವುದೆಲ್ಲ ಪ್ಲೇಸ್ಗಳನ್ನ ಕವರ್ ಮಾಡ್ತೀವಿ ನೋಡೋಣ, ಹಾಗೂ ಯಾರ್ಯಾರು ಹೋಗ್ತಾ ಇದ್ದೀವಿ ತೋರಿಸ್ತೀನಿ. ನನ್ನ ಹಸ್ಬೆಂಡು ಹಾಗೂ ನನ್ನ ಮೊದಲನೇ ಮಗಳು ಸಿರಿ, ನನ್ನ ಎರಡನೇ ಮಗಳು ಐರಾ, ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಮೈಸೂರು ಅಂದರೆ ಏನೆಲ್ಲ ನೆನಪಾಗತ್ತೆ? ನನಗಂತೂ ಮೈಸೂರು ಅಂದರೆ ಚಾಮುಂಡಿ ಬೆಟ್ಟ, ಮೈಸೂರು ಅರಮನೆ, ಝೂ, KRS ಇದೆಲ್ಲ ನೆನಪಾಗತ್ತೆ. ಮೈಸೂರು ಪಾರ್ಕ್ ನೆನಪಾಗತ್ತೆ. ನಾನು ಮೈಸೂರಿಗೆ ಟ್ರಿಪ್ ಹೋಗಿದ್ದು ಲಾಸ್ಟು ಪ್ರೈಮರಿ ಸ್ಕೂಲಲ್ಲಿ. ಈಗ ಮತ್ತೆ ಹೋಗ್ತಾ ಇದ್ದೀನಿ. ಆವಾಗಿಗೂ ಇವಾಗಿಗೂ ಏನೆಲ್ಲ ಚೇಂಜಸ್ ಇದೆ ಮೈಸೂರು ಅಂತ ನೋಡೋಕ್ಕೆ ನನಗಂತೂ ಎಕ್ಸೈಟ್ಮೆಂಟ್ ಇದೆ. ನಾನು ಪ್ರೈಮರಿ ಸ್ಕೂಲ್ ಟ್ರಿಪ್ ಹೋದಾಗ ಚಾಮುಂಡಿ ಬೆಟ್ಟ ನೋಡಿದ್ದೆ, ಮೈಸೂರು ಅರಮನೆ ನೋಡಿದ್ದೆ, KRS ನೋಡಿದೆ, ಝೂ ನೋಡಿದ್ದೆ. ಈಗ ಅದರಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ನನಗಂತೂ ಗೊತ್ತಿಲ್ಲ, ನಂಗೆ ಮರೆತು ಹೋಗಿದೆ. ನಾವಿವಾಗ ಶ್ರೀರಂಗಪಟ್ಟಣ ಬಂದಿದ್ದೀವಿ. ಇಲ್ಲಿ ನಾವು ಟಿಪ್ಪು ಸುಲ್ತಾನ್ ಸಮಾಧಿನ ನೋಡಕ್ ಬಂದಿದ್ದೀವಿ. ಟಿಪ್ಪು ಸುಲ್ತಾನ್ ಅವರು ಹೈದರಾಲಿ ನಂತರ ಆಡಳಿತ ನಡೆಸ್ತಾರೆ. ಇವರು 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಸಾವನ್ನಪ್ತಾರೆ. ಆ ಯುದ್ಧದಲ್ಲಿ ಟಿಪ್ಪುನ ಬಾಡಿ ಇಲ್ಲೇ ಸಿಕ್ಕಿದ್ದು. ಇಲ್ಲಿಂದ ಟಿಪ್ಪುನ ಸಮಾಧಿ ನೋಡ್ಲಿಕ್ಕೆ ಹೋಗೋಣ. ಇದೇ ನೋಡಿ ಟಿಪ್ಪುವಿನ ಸಮಾಧಿ. ಇದನ್ನು ಗುಂಬಜ್ ಅಂತ ಕರೀತಾರೆ. ಟಿಪ್ಪು ತಂದೆ ತಾಯಿನ ಇಲ್ಲೇ ಸಮಾಧಿ ಮಾಡಿರ್ತಾರೆ, ಹಾಗಾಗಿ ಟಿಪ್ಪುನೂ ಇಲ್ಲೇ ಸಮಾಧಿ ಮಾಡ್ತಾರೆ. ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ನೋಡಲಿಕ್ಕೆ ಖುಷಿ ಅನಿಸ್ತು. ತುಂಬಾ ಕ್ಲೀನಾಗಿತ್ತು. ಇದೇ ನೋಡಿ ಗುಂಬಜ್. ಗುಂಬಜ್ ಸುತ್ತ ಟಿಪ್ಪು ಅವರ ಫ್ಯಾಮಿಲಿಯವ್ರದ್ದೇ ಸಮಾಧಿಗಳಿವೆ. ಟಿಪ್ಪು ಅವ್ರನ್ನ ಶೇರಿಗೆ ಮೈಸೂರು ಅಂತ ಕರಿತಾ ಇದ್ರು, ಅಂದರೆ ಮೈಸೂರಿನ ಹುಲಿ ಅಂತ ಕರಿತಾ ಇದ್ರು. ಟಿಪ್ಪು ಜನಿಸಿದ್ದು ಡಿಸೆಂಬರ್ 1, 1751 ದೇವನಹಳ್ಳಿಯಲ್ಲಿ. ಹಾಗೆ ಅವ್ರ ಮರಣ ಹೊಂದಿದ್ದು ಮೇ 4, 1799ರಲ್ಲಿ. ಈಗ ಟಿಪ್ಪು ಸಮಾಧಿ ನೋಡೋಕ್ಕೆ ಒಳಗಡೆ ಹೋಗೋಣ. ಮೊದಲು ಇಲ್ಲಿ ಬಂಗಾರದ ಬಾಗಿಲಿತ್ತಂತೆ. ಅದು ದರೋಡ ಆದ ನಂತರ ಮೈಸೂರು ಮಹಾರಾಜರು ಇದಕ್ಕೆ ಆನೆ ದಂತದಿಂದ ಬಾಗಿಲನ್ನು ಮಾಡಿಸ್ಕೊಟ್ಟಿದ್ದಾರೆ. ನನ್ನ ರೈಟಲ್ಲಿ ಇರೋದು ಟಿಪ್ಪು ಸುಲ್ತಾನ್ ಅವರ ಸಮಾಧಿ, ಮಧ್ಯದಲ್ಲಿರೋದು ಅವ್ರ ತಂದೆ ಹೈದರಾಲಿ ಅವ್ರದ್ದು, ಅದ್ರ ಪಕ್ಕ ಇರೋದು ಅವ್ರ ತಾಯಿ ಫಾತಿಮಾ ಫರ್ರುನ್ನಿಸಾ ಅವ್ರದ್ದು. ನಾನೊಂದು ಕುದುರೆಯಲ್ಲಿ, ನನ್ನ ಮನೆಯವರು ಮತ್ತು ನನ್ನ ಮಗಳು ಒಂದು ಕುದುರೆಯಲ್ಲಿ ಸವಾರಿ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಶ್ರೀರಂಗಪಟ್ಟಣದಿಂದ ನಾವು ಮೈಸೂರು ಝೂ ನೋಡ್ಲಿಕ್ಕೆ ಬಂದ್ವಿ. ಎಂಟ್ರೆನ್ಸಲ್ಲೇ ಪಕ್ಷಿಗಳಿದ್ವು. ಆ ಸೌಂಡ್ ಕೇಳಿಬಿಟ್ಟು ಅದನ್ನು ನೋಡಿಬಿಟ್ಟು ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗೋಯಿತು. ವೆರೈಟಿ ಕಲರ್ಫುಲ್ ಪಕ್ಷಿಗಳಿದ್ವು. ಬಿಳಿ ಹುಲಿ ತುಂಬ ದೂರದಲ್ಲಿ ಮಲ್ಕೊಂಡಿತ್ತು, ನಮಗಂತೂ ಸರಿ ಕಾಣಿಸ್ತಾ ಇರಲಿಲ್ಲ. ಮುಂದೆ ಬಂದರೆ ಇಲ್ಲಿ ಇಲ್ಲಿ ಚೆನ್ನಾಗಿ ಓಡಾಡ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೋತಾ ಇದೆ ಅದು. ಮುಂದೆ ಬಂದರೆ ಲಯನ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಲಿಕ್ಕೆ ನನಗಂತೂ ತುಂಬಾ ಇಷ್ಟ ಆಗೋಯಿತು. ಏನು ಸೌಂಡು, ವಾವ್ ಹೊರಗಿತ್ತು. ನಾವು ನೋಡುವಾಗ ಅದು ಮಲ್ಕೊಂಡಿತ್ತು. ಪಕ್ಕದಲ್ಲಿ ಹೆಣ್ಣು ಸಿಂಹ ಬಂದಿದ್ದೆ, ಅದು ಎದ್ದು ಬಂದು ಯಾವ ರೀತಿ ಗರ್ಜನೆ ಮಾಡ್ತು ಅಂದರೆ ನೋಡಲಿಕ್ಕೆ ತುಂಬ ಚೆಂದ ಅನ್ನಿಸ್ತು. ನಾವಂತೂ ತುಂಬ ಹೊತ್ತು ಇದನ್ನೇ ನೋಡ್ಕೊಂಡು ನಿಂತಿದ್ವಿ. ನನ್ನ ಮಗಳಿಗೂ ಆ ಸೌಂಡ್ ತುಂಬಾ ಇಷ್ಟ ಆಗೋಯಿತು. ಮುಂದೆ ಅಂತೂ ಚಿಂಪಾಂಜಿ ನೋಡಿಬಿಟ್ಟು ನಮಗಂತೂ ಮುಂದೆ ಹೋಗ್ಬೇಕಂತಲೇ ಅನಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದ್ರ ಮಧ್ಯದಲ್ಲಿ ನನ್ನ ಮಗಳಂತೂ ಎಲ್ಲ ಪ್ರಾಣಿಗಳದ್ದು ಮಿಮಿಕ್ರಿ ಮಾಡ್ಕೊತ ಬರ್ತಾ ಇದ್ಲು. ನೋಡಿ ಆ ಚಿಂಪಾಂಜಿ ಎಷ್ಟು ಚೆಂದ ಓಡಾಡೋದು, ತಿನ್ನೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇತ್ತು ಅಂದರೆ ಸೇಮ್ ಮನುಷ್ಯರ ಥರನೇ ಆಡ್ತಾ ಇತ್ತು. ಅದಕ್ಕೆ ಅಂತ ಜೋಕಾಲಿ ಚೇರು ಎಲ್ಲ ಮಾಡಿದರು. ಅದು ಒಂದು ಕಡೆ ಸೊಪ್ಪು ಹಿಡ್ಕೊಂಡು ತಿಂತಾ ಇತ್ತು. ನಾನು ಚಿಕ್ಕ ಚಿಂಪಾಂಜಿ ನೋಡಿದ್ದೆ, ಇಷ್ಟು ದೊಡ್ಡ ಚಿಂಪಾಂಜಿ ನಾನು ನೋಡೇ ಇರಲಿಲ್ಲ. ಝೂ ಮಧ್ಯದಲ್ಲಿ ಒಂದು ಸಣ್ಣ ಕಾರಂಜಿ ಇತ್ತು, ಅಲ್ಲೊಂದೆರಡು ಫೋಟೋ ತಗೊಂಡ್ವಿ. ತುಂಬ ಹಸಿವು ಕೂಡ ಆಗಿತ್ತು, ಅಲ್ಲೇ ಮಧ್ಯದಲ್ಲಿ ಹೋಗ್ಲಿತ್ತು, ಊಟ ಮಾಡ್ಕೊಂಡ್ವಿ. ಮುಂದೆ ಬಂದರೆ ಕೃಷ್ಣ ಮೃಗಗಳು ಎಷ್ಟೊಂದು ಇದ್ವು ಅಂದರೆ ನೋಡೋಕ್ಕೆ ಚೆನ್ನಾಗಿತ್ತು. ಆ ಕೊಂಬುಗಳು ಈ ರೀತಿ ಇರುತ್ತದೆ. ನನಗೆ ಕೃಷ್ಣ ಮೃಗ ಜಿಂಕೆಗೂ ವ್ಯತ್ಯಾಸನೇ ಗೊತ್ತಿರಲಿಲ್ಲ. ಇದು ಸುಮಾರು 157 ಎಕರೆ ಜಾಗದಲ್ಲಿದೆ. ಇಲ್ಲಿ 168 ವೆರೈಟಿ ಪ್ರಾಣಿಗಳಿವೆ. ಒಟ್ಟು 1320 ಪ್ರಾಣಿ ಪಕ್ಷಿಗಳಿದ್ದಾವೆ. ಎಲ್ಲ ಪ್ರಾಣಿಗಳದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಈವ್ನಿಂಗ್ ಮೈಸೂರು ಅರಮನೆಗೆ ಬಂದ್ವಿ.
ಎವ್ರಿ ಸಾಟರ್ಡೆ ಸಂಡೇ ಇಲ್ಲಿ ಲೈಟಿಂಗ್ಸ್ ಆನ್ ಮಾಡಿರ್ತಾರೆ. ಲೈಟಿಂಗ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈವ್ನಿಂಗ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಇಲ್ಲಿ ಕೆಲವೊಬ್ರು ಎಂಟ್ರಿ ಇಲ್ಲ ಅಂತ ಹೇಳಿದ್ರು, ಕೆಲವೊಬ್ರು ಎಂಟ್ರಿ ಇದೆ ಅಂತ ಹೇಳಿದ್ರು. ನಾವು ಆ ಕಡೆ ಗೇಟಿಂದ ಬಂದಾಗ ಇಲ್ಲಿ ಎಂಟ್ರಿ ಇತ್ತು. ಒಳಗಂತೂ ಲೈಟಿಂಗ್ಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಒಳಗೆ ಬರ್ತಿದ್ದಂಗೆ ಲೈಟಿಂಗ್ಸ್ ಅಂತೂ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ಮರಗಳಿಗೂ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿರೋದ್ರಿಂದ ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿತ್ತು. ಯಾವುದೋ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಇತ್ತು. ಈ ಅರಮನೆನ ಅಂಬಾವಿಲಾಸ ಅರಮನೆ ಅಂತ ಕೂಡ ಕರೀತಾರೆ. ಇದು ಸ್ಟಾರ್ಟ್ ಆಗಿದ್ದು 1897ರಲ್ಲಿ, ಕಂಪ್ಲೀಟ್ ಆಗಿದ್ದು 1912ರಲ್ಲಿ. ಮೈಸೂರು ಅರಮನೆ ಕಟ್ಟೋಕ್ಕೆ ಒಂದು ಕಾರಣ ಇದೆ. ಅದೇನೆಂದರೆ 1897ರಲ್ಲಿ ರಾಜ್ಕುಮಾರಿ ಜಯಲಕ್ಷ್ಮಮ್ಮ ಮಣ್ಣಿ ಅವರ ಮದುವೆಯಲ್ಲಿ ಮರದ ಅರಮನೆ ಸುಟ್ಟೋಗಿತ್ತು. ಅದ ನಂತರ ಅರಮನೆ ಕಟ್ಟಿಸಿದ್ದನ್ನ ಟಿಪ್ಪು ನಂತರ ಪಟ್ಟಕ್ಕೆ ಬಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅರಮನೆ ಕಟ್ಟಿಸ್ತಾರೆ. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ವಿತೌಟ್ ಲೈಟಿಂಗ್ಸ್ ನೋಡಿದೆ, ಯಾಕಂದರೆ ನಾವು ಮಾರ್ನಿಂಗ್ ಟೈಮ್ ಹೋಗಿದ್ವಿ, ಹಾಗಾಗಿ ನೋಡೋಕ್ಕಾಗಿರಲಿಲ್ಲ. ಇಲ್ಲಿ ಈ ಟೈಮಲ್ಲಿ ನಾವು ಒಳಗೆ ಹೋಗಿರಲಿಲ್ಲ, ಆದರೆ ಆ ಟೈಮಲ್ಲಿ ಹೋಗಿದ್ದೆ, ನಾನು ನೋಡಿದ್ದೀನಿ ಒಳಗೆ ಏನಿದೆ ಅಂತ ಹೇಳ್ಬಿಟ್ಟು. ಲೈಟಿಂಗ್ಸಲ್ಲಿ ನೋಡಿರಲಿಲ್ಲ, ಅರಮನೆನ ನೋಡಬೇಕಂತ ಆಸೆ ಇತ್ತು, ಹಾಗಾಗಿ ಈವ್ನಿಂಗ್ ಹೋಗಿದ್ವಿ. ಎವ್ರಿ ವೀಕೆಂಡ್ ಲೈಟ್ಸ್ ಆನ್ ಮಾಡ್ತಾರೆ ಅಂತ ಗೊತ್ತಿತ್ತು, ಹಾಗಾಗಿ ನೋಡ್ಕೊಂಬಂದ್ವಿ. ಇದನ್ನು ನೋಡೋಕ್ಕೆ ಅಂತಲೇ ಪ್ರವಾಸಿಗರು ತುಂಬ ದೂರದಿಂದ ಎಲ್ಲ ಬರ್ತಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಪ್ರವಾಸಿಗರಿದ್ದರು. ನನ್ನ ಮಗಳು ಕೂಡ ಸ್ಪೇಸ್ ಎಲ್ಲ ಚೆನ್ನಾಗಿತ್ತು, ಮ್ಯೂಸಿಕ್ ಬರ್ತಾಯಿತ್ತು, ಈ ಲೈಟಿಂಗ್ಸ್ ಎಲ್ಲ ಕೇಳಿಕೊಂಡು ತುಂಬ ಖುಷಿಯಾಗಿ ಆಟಾಡ್ತಾ ಇದ್ಲು. ನಾವು ಎಷ್ಟು ಕರ್ಕೊಂಡು ಹೋಗಬೇಕು ಅಂತಂದರೂ ಬರ್ತಾನೆ ಇರಲಿಲ್ಲ ಅವಳು. ಎಂಟ್ರಿ ಆಗ್ತಿದ್ದಂಗೆ ಅದು ಯಾವುದೋ ಅಕ್ಕಿ ಥರದ್ದು ಏನೋ ಕಾಣ್ತು ಅಂತ ಹೇಳ್ಬಿಟ್ಟು ಅದು ಬೇಕು ಅಂತ ಆಟ ಮಾಡಿದ್ಲು, ಅದನ್ನು ಕೊಡಿಸಿದ್ವಿ. ಅದನ್ನ ಹಿಡ್ಕೊಂಡು ಆಟಾಡ್ತಾ ಇದ್ಲು. ಎಲ್ಲನೂ ಚೆನ್ನಾಗಿತ್ತು. ಅಲ್ಲಿಂದ ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಅದು ಯಾವ ಫ್ರೆಂಡ್ ಅಂದರೆ ಇದೊಂದು ಪುಟಾಣಿ ಫ್ರೆಂಡ್. ಅದು ಯಾರು ಅಂದರೆ ಸ್ಫೂರ್ತಿ ಅಂತ. ಆ ಸ್ಫೂರ್ತಿ ಮತ್ತು ಅವ್ರ ಅಪ್ಪ ಅಮ್ಮನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಕೂಡ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬೈ ಬಾಯ್.